ಸೊ ಗೈಸ್ ತವ್ರ ಮನೆಗೆ ಕಳಿಸ್ತಾ ಇದ್ದೀರಿ ಅವ್ರನ್ನ. ಗೈಸ್ ನೈಟ್ ನೋಡ್ಬಿಟ್ಟು ಇವನೇ ಅನ್ಕೊಂಡೆ ಗೈಸ್ ನಾನು ಏನು ಮಾಡಿ. Okay, let's go. ಸೊ ಓಕೆ ಗೈಸ್, ನಮ್ಮ ಕೆಲಸದಲ್ಲಿ ಕಳ್ತನ ಆಗೋಗೈತೆ. ಎಲ್ಲರೂ ಒಂದು ನೋಡಿ ಶಾಮ್, ನೀನೇನು ಶಾಮ್ ಹಿಂಗೆ ಮಲ್ಗಿದ್ಯಾ ನೈಟು ಆಗ್ಬಿಟ್ಟು. ಗೈಸ್ ಈ ವ್ಯಕ್ತಿ ಇರೋದು ಗೌರ್ಮೆಂಟದು ಒಂದು ಮೋಟ್ರ್ ಇತ್ತು. ಆ ಗೌರ್ಮೆಂಟ್ ಮೋಟ್ರ್ ಈ ಗೌರ್ಮೆಂಟ್ ಮೋಟ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿರೋದೇವಯ್ಯ. ಪಾಪ ಬ್ಲರ್ ಮಾಡಕ್ಕೆ ಬಿಡ್ತೀನಿ, ಸುಮ್ಮನೆ ಅವ್ರ ಹೆಸರನ್ನೆಲ್ಲ ಮರೆಯದಿ, ಸುಮ್ಮನೆ ಅವ್ರ ಫೋಟೋನೆಲ್ಲ ಹಾಳು ಮಾಡಬಾರ್ದು, ಮಿಸ್ಯೂಸ್ ಮಾಡ್ಕೋಬಾರ್ದು. ಸೊ ಈ ವ್ಯಕ್ತಿ ತೋರಿಸ್ತೀನಿ ರೀ, ರೈಟ್ ಗ್ಯಾಸು ದೆಪ್ಕೊಂಡು ಹೋಗೋರು ಅಂತಲ್ಲ ಎದುರುಗಡೆ ಅವ್ರದ್ದು. ಅಲ್ಲ ನಾವು 8:30 ಹತ್ರ ಎಷ್ಟು ಬರುತ್ತೆ ಮಾಡಿದ್ರೆ ಹೊಸ ಮೋಟ್ರ್ ಎಷ್ಟು ಅನ್ಕೊಂಡಿದ್ಯಾ? 30,000 ರೂಪಾಯಿ 40,000 ರೂಪಾಯಿ ಆಗುತ್ತೆ. ಇಕ್ಕತಾರೆ ಮೋಟ್ರ್ ಇದ್ದಂಗೆ ಹೇಳಿದ್ರೆ ಹೆಲ್ಪ್ ಮಾಡ್ತಿದ್ದೆ ಅವನಿಗೆ ಬುದ್ಧಿ ಕೆಲಸ ಮಾಡಿರೋದು ನಾನು. ಅದಕ್ಕೆ ಇಲ್ಲ ಆಲ್ರೆಡಿ ಇದಾನ ಅವನು. ಇಲ್ಲಿ ಈ ಕರೆಕ್ಟ್ ಕಾಣಿಸ್ತಲ್ಲ ನೋಡಲ್ಲಿ ಕಾಣಿಸ್ತಲ್ಲ. ಸೊ ಸ್ಕಾಪ್ಸ್ನ ಕರೆಸಿ ಹಾಕಕ್ಕೆ ನೋಡೋಣ. ರವೇಣ ಆಫೀಸಿಗೆ ನೀವು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡಲ್ಲ. ಇನ್ನೇನ್ ಮಾಡಿರೋದು? ಏನಂತ ಮೋಟ್ರ್ ಎತ್ಕೊಂಬರೋ ಮೋಟ್ರಿಗೆ ಹೆಂಗ ಕೈ ಹಾಕ್ತಿದೆ? ಎಣ್ಣೆ ಹೊಡೆದಿ ಬೆಳಿಗ್ಗೆ ಫುಲ್ ಬಾಟ್ಲು. ಗೈಸ್ ಅಲ್ಲಿ ಕಾಣಿಸ್ತೈತಲ್ಲ, ಎಲ್ರೂ ಬರ್ತಾರಣ. ಅದೇ ಮೋಟ್ರ್ ಎತ್ತಕ್ಕಾಗಿರೋದವ್ರು. ಎತ್ತಕ್ಕಾಗಿಲ್ಲ, ಅದಕ್ಕೆ ಮಚ್ಚೆತ್ಕೊಂತೀನಿ. ಅದೇ ಆಟೋನಾ? ಅದಲ್ಲ ಅಂತ ಆಟೋ. ಅದೇ ಸುಳ್ಳು ಹೇಳ್ಬೇಡ, ಅದೇ ಆಟೋ. ಬಿಡಪ್ಪ, ನಮ್ದು ತಪ್ಪೈತೆ. ಅವ್ನ್ ಸೋಫಾ ಮೇಲೆ ನಾನು ಅಲ್ಲಿ ಮಲಗಿದೀವಿ, ದೇವ್ಬಿಟ್ಟವ್ರೆ ಅನ್ಬೋದು. 9 ಮೇಲೆ ಬಂದಿರೋ ಆಟ ಮಾಡ್ಕೋಣ. ಅದೇ ಆಟೋ. ನಂಬರ್ ತೊಗೊಳ್ರಿ. ಹಾ, ಇವನೇ ಕುಂತಿರೋ. ಸುಳ್ಳು ಹೇಳ್ತಾ ಇದ್ಯಾ? ನೀನೇ ಕುಂತಿರೋದು, ಇವನೇ ಕುಂತಿರೋದಲ್ಲಿ. ಪ್ಯಾಂಟ್ ಅಲ್ಲ, ಹುಡಿ ನೋಡು. ಅವನೇ ಕಣ ಕುಂತಿರೋದು. ಹಾಕು ಹಾಕಿ. ಆಟೋ ಎಲ್ಲ ಐತೆ. ಆಟೋ ಫೋನ್ ಮಾಡಿ, ಆಟೋ ಸೀಸ್ ಮಾಡಿಸು. ಹಿಂದೆ ಕುಂತಿರೋದು. ಹ್ಞೂ, ಆಟ ಯಾರ್ದು? ಇವಾಗ ಹೇಳಿಲ್ಲ ಅಂದ್ರೆ ಇವತ್ತು ರವೀಣ ಆಫೀಸ್ ಕೇಳೋಣ. ನಾನು ಅದೇ ಹೇಳಿದೆ, ಹೇಳಿದ್ರೆ ನಾನೊಂಚೂರು ಹೆಲ್ಪ್ ಮಾಡ್ತಿದ್ದೆ.
ತೋರ್ಸ್ಬಿಟ್ಟು ಅಣ್ಣ ನನ್ನೊಂದು ಮೋಟ್ರ್ ಐತಲ್ಲ ಹಾಕ್ಬೇಕು ಅಂತ ನಾ ಕರ್ದ್ನ. ಇಲ್ಲ ಆಟೋನ ಸೀಸ್ ಮಾಡಿ ಆಟೋ ನಂಬರ್ ತೊಗೊಳ್ರಿ ಸೀಸ್ ಮಾಡಿಸ್ರಿ ಹೇಳ್ತೀನಿ. ಇಬ್ಬರು ಯಾರು ನೋಡಿ ಪ್ಲಾನ್ ಮಾಡಿದ್ರೆ ಒಬ್ಬರು ಮಾಡಲ್ಲ. ಎತ್ತಕ್ಕಾಗ್ತಿಲ್ಲ ಕಣ ಒದ್ದಾಡ್ತಿರೋದು. ನಗ್ತ ನೋಡು ಮಾಡೋದು ಮಾಡ್ಬಿಟ್ಟು ಕಷ್ಟದ ಕೆಲಸ ಮಾಡ್ಬಿಟ್ಟು ನಗ್ತ ನೋಡು. ಇವರಲ್ವಾ ಅವ್ರೇ ಅನ್ಸುತ್ತೆ ನೋಡ್ರಿ. ಇಲ್ಲೇ ಇಲ್ವಾ ಯಾವನ್ ಎತ್ತಕ್ಕೇರಿ ಯಾವನ್ ಆಟೋ ಇಲ್ಲ ಅವ್ನ ನಂಬರ್ ಏನು ಮತ್ ಗೊತ್ತಿಲ್ಲ ಅಂದ್ರೆ ಏ ಅಣ್ಣ ಫೋನ್ ಚೆಕ್ ಮಾಡ್ಕೊಳ್ಳು. ಟೀಕಾ ಮುಚ್ಕೊಂಡು ಹೇಳ್ಬೇಕು. ಗೊತ್ತಿಲ್ಲ ವಾಷಿಂಗ್ ಕೆಲಸ ಯಾವ ವಾಷಿಂಗ್ ಕೆಲಸ ರವಿ ಅಣ್ಣ ಕಡೆ ಆಫೀಸ್. ಯಾವ ರವಿ ಅಣ್ಣ? ಇಲ್ಲೇ ಆಫೀಸ್ ಅಲ್ಲ. ಯಾವ ಆಫೀಸ್? ರವಿ ಅಣ್ಣ ಆಫೀಸ್ ಅಲ್ಲ, ಇಲ್ಲೇ ಮುಂದೆ ಇದೆ. ನಾನು ಅಣ್ಣ ಆ ಥರ ಕೆಲಸ ಮಾಡಿ ಮತ್ತ ಅವ್ನ ಯಾವನ ಇಡು ಅಂದೆ ಅವ್ನು ಇಟ್ಟು 50 ರೂಪಾಯಿ ಕೊಡ್ತೀನಿ ಅಂದ ಅಣ್ಣ 90ಗೆ. ಅದನ್ನ ಇಟ್ಟಿತ್ತಪ್ಪ 90 ಮೋಟ್ರು ಮೋಟ್ರ್ ಇಲ್ಲ ಎತ್ತಕ್ಕಾಗ್ದಿರ ಆಚೆ ಕೊಂಡೋಗಿರೋದು. ತಾಯಿ ಸತ್ತಾಗ್ಲ ನಂಗೆ ಗೊತ್ತಿಲ್ಲ. ನಾನು ವಾಷಿಂಗ್ ಕೆಲಸ ಮಾಡ್ತಾನೆ. ಯಾವ ಕೆಲಸ ನಾನು ಮಾಡು ಅಲ್ಲಿ ವಾಷಿಂಗ್ ಕಾರ್ ವಾಷಿಂಗ್ ಅಂತಾನೆ ನೀನು. ಓ ಅಣ್ಣ ನಿನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಅವನೇನೆ ಆಟೋ ಯಾವಂದ? ಅಣ್ಣ ಗೊತ್ತಿಲ್ಲ ಅಣ್ಣ. ಅವ್ರು ಯಾರೋ ಕರೆದ್ರು 100 ರೂಪಾಯಿ ಕೊಡ್ತೀನಿ. ಎಲ್ಲಿಂದ ಇವಾಗ ನೋಡ್ತಾ ಇದೀವಿ. ಅವನ್ನ ನೀನು ಕರ್ದೋ ನೀನು ಅವನ್ನ ಕರ್ದೋ. ಫೋನ್ ಜಪ್ರಿ ಹೊಡಿ ಹೇಳ್ತೀನಿ. ಫೋನ್ ನಂಬರ್ ಇರುತ್ತೆ, ಫೋನ್ ಜಪ್ರಿ ಹೊಡಿ. ಇಲ್ಲೇ ಅಲ್ಲೇ ಕ್ಯಾಮ್ರಾ ಇವಾಗ ಇರೋದು. ನೀನು ಅಲ್ಲಿ ತಟಾಡ್ಕೊಂಬಂದೆ ತಾನೆ ತಾತ ನೋಡು ಅವನಿಗೆ. ಫೋನ್ ಮಾಡು, ಲಾಕ್ ಮಾಡ್ಕೊಂಡು ಇಕ್ತವ್ರೆ ರಾಡ್ ಇಕ್ತವ್ರೆ ಅಂತ ಹೇಳು. ಚಾರ್ಜ್ ಚಾರ್ಜಿಂಗ್ ಐತಣ್ಣ ಇಲ್ಲಿ. ಚಾರ್ಜಿಂಗ್ ಹಾಕು. ಚಾರ್ಜಿಂಗ್ ಹಾಕು. ತಾಯಿ ಸತ್ತಾಗ್ಲ ಅವನೇನ ಅಣ್ಣ ನೈಟ್ ಗ್ಯಾಸ್ ದೇಪಿರೋದು ಇವನೇ ಅನ್ಸುತ್ತೆ. ನಮ್ಮ ತಾಯಿ ಸತ್ತಾಗ್ಲ ಅಣ್ಣ. ಹಾಂ ಅದೇ ಆಟೋ. ಪೊಲೀಸರಿಗೆ ಫೋನ್ ಮಾಡ್ಬಿಡ್ತೀನಿ. ಯಾರೋ ಅಂತ ಗೊತ್ತಿಲ್ಲ ಅಣ್ಣ. ಯಾರು ಅಂತ ಹೇಳು. ಅವ್ರ ಮೇಲೆ ಹಾಕೊಟ್ಬಿಡಿ ಹೇಳ್ತೀನಿ. ಅವನ ಮೇಲೆ ಹಾಕೊಟ್ಬಿಡಕ್ಕೆ. ಗೊತ್ತಿಲ್ಲ ಅಣ್ಣ. ಈ ವಯ್ಯನ ಮೇಲೆ ಹಾಕೊಟ್ಬಿಡಿ ಅವಾಗ ಕೇಳಿದ್ರೆ ಪೊಲೀಸ್. ಇವರೇನು ಹೇಳಿದ್ದು ಅಂತ ನಾ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ನಿಂಗೆ. ಆಟೋ ನೋಡ್ಬಿಟ್ಟಿದ್ದೀರಿ ಅಂತ ಹೇಳು. ನಾವಿದ್ದೀರಿ ನಿಮ್ಮ ಕಡೆ. ಗೊತ್ತಿನ ದೇಪ್ತಿರೋದು ಅಂತ ಏನಣ್ಣ ನನಗೇನು ಗೊತ್ತಾ? ಲೇ ನೋಡ ಇಲ್ಲ ಕಣೋ, ನಾನು ವಾಶ್ರೂಮಲ್ಲಿ ಇದ್ದೆ ಕಣೋ. ಕ್ಯಾಮ್ರಾ ಹಾಕು. ಆಟೋ ಬಂದಿದ್ದು ಹ್ಞೂ ಆಟೋದಲ್ಲಿ ಹಿಂದೆ ಕುಂತಿಲ್ವಾ ಇವತ್ತು? ನೀವಿಬ್ರು ಹೋಗಿಲ್ಲ ಅಂದ್ರೆ ಗೈಸ್ ಇವಾಗ ಆಟೋದಲ್ಲಿ ಬರ್ತಾನೆ. ಮೋಟರ್ ಹಾಕೊಂಡು ಹೋಗ್ಬಿಡ್ತಿದ್ರು. ಅಣ್ಣ ನಾನು ಇರೋವರೆಗೂ ನಂಗೆ ಮುಟ್ಟಕ್ಕಾಗುತ್ತಾ? ಗೊತ್ತಿರೋನೆ ಅವನು ಮುಟ್ಬಿಟ್ಟು ಆಚೆ ಬಿಸಾಕವನೇ ಅಣ್ಣ ಬಂತು. ಬಂದಿಲ್ಲ ಅಂದ್ರೆ ನೀರೇ ಬಿಡಂಗಿರ್ಲಿ. ಮೋಟ್ರ್ ಬಂದಾಗ ನಮಗ್ ಬಿಡೋರು ನೀರು. ನೀವು ಒಂಬತ್ತಿಗೆ ಬಿಡೋರು ನೀರು. ನೀನ್ ಬಂದ ನೋಡಿ ಆಟೋದಲ್ಲಿ ಅಲ್ಲಿ ಆಟೋ ಹ್ಞೂ ಸ್ಟಾಪ್ ಅಲ್ಲೇ ಹಾಂ ಅಲ್ಲೇ ಆಟೋದೊಳಗೆ ಕುಂತಿದೀಯ. ಗಾಡಿ ನಂಬರ್ ನೋಡ್ಕೊಂಡು ಫೋನ್ ಹಾಕಿ ಹೇಳ್ತೀನಿ ಕಪ್ಸ್ಗೆ. ಮುಂಚೆನೆ ಮೋಟ್ರ್ ಆಚೆ ಹೆಂಗ್ ಗೊತ್ತದ ಮತ್ತೆ? ಮೋಟ್ರ್ ಆಚೆ ಎತ್ತಾಕಿದ್ದು ಇವನೇ ಹ್ಞೂ ಎತ್ತಕ್ಕಾಗಿಲ್ಲ. 100 ಕಪ್ಸ್ ಫೋನ್ ಮಾಡು.
ಫೋನ್ ಮಾಡು ಫೋನ್ ಮಾಡು ಅಣ್ಣ ಮೋಟ್ರ್ ಅವನ ಅಮ್ಮನ ಫೋನ್ ಮಾಡು ಏಯ್ ಸುಮ್ಮನೆ ಇದ್ರೆ ಸರಿ ಏಯ್ ಬೀಳ್ತಾರೆ ಇವಾಗ ಮೋಟ್ರು ಯಾರು ಆಟೋದವನು ಯಾರು ಒಳಗಡೆ ಹೋಗಿರೋದು ಅಲ್ಲೆಲ್ಲ ಒಳಗಡೆ ಹೋಗಿ ಎತ್ತಕ್ಕಾಗ್ದಿರಾ ಇವಾಗ ಎತ್ಕೊಂತ ನೋಡ್ರಿ ಅವನು. ಲೇ ಅವನ ತಗ ನಾಯಿ ಅದು ಅದನ್ನು ಮಿಡ್ಕೊಂಡು ಅದಲ್ಲ ಇವ್ರದ್ದು ಇರ್ಬೇಕು ದಾಖಲಿಗಿರಲ್ಲ. ಇಲ್ಲಿ ಅದಕ್ಕೂ ನೀ ಹೇಳ್ತಿಲ್ವೇ ಏನೋ ಮಾಡ್ತಾನ ನಾಯಿ ಇವಾಗ ಅಲ್ಲಿ ನೋಡಿ ಕುಂತ್ಕೊಂಡು ಜನ ಮಾಡ್ತಾ ಇರೋದು ಬಂದು ನೋಡ್ಕೊಂಡು ಟಿ ಶರ್ಟ್ ಹೆಸರು ಇದ್ದು ನಂಗೆ ಗೊತ್ತಾಯ್ತು. ಇದ್ರ ಮ್ಯಾಲ ನೀವು ಕುಡ್ದವನ ಸ್ವಲ್ಪ ತಕ್ಕಾಡ್ದೆ ಅನ್ನಲ್ಲ ಅವನು ನೋಡ್ದಂಗೆ ಅನ್ನಿಸ್ತಾನೆ ನೋಡುವಂತ ಅಣ್ಣ ಅವಂದ ಅಣ್ಣ ನಾಯಿ ಅದು. ಏ ಇಲ್ಲಿರೋದು ಕಾರ್ ಮುಂದೆ ಕಾಣಿಸ್ತಾರೆ ಮಿರರ್ ಒಂಬತ್ತು ಗಾಡಿ ತಿಂಗಳು ಹೋಯ್ತಲ್ಲ ನಮ್ಮ ಚಂದ್ರಕುಮಾರ್ ನೋಡ್ರು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೆಷ್ಟು ತೂಕ ಆಯ್ತಂದ್ರೆ ಒಳಗಡೆ ನಾವೇ ಎತ್ತಿಕ್ಕಿದ್ದು ಒಬ್ಬನೇ ಹೆಂಗೆ ಎತ್ಕೊಂಡು ದಾಡ್ತಿದ್ದು ಎತ್ಕೊಂಡು ಹೋಗಕ್ಕೆ ಅದನ್ನ ನೋಡ್ರಿ ಎತ್ಕೊಂತಾನೆ ಇವಾಗ ಒಳಗಡೆ ಎಲ್ಲ ನೋಡ್ದ. ವಾಶ್ರೂಮ್ ಏನ್ ಮಾಡ್ದ ನಾಯಿಗೆ ಅವನಿಗೆ ಸ್ವಲ್ಪ ಹೊತ್ತಿದ್ರೆ ಸಂಸಾರ ಮಾಡಿದ್ರು ಅವನು ಮಂಜ ಇಷ್ಟಿರ್ಬಾರ್ದು ಮಂಜ ಸ್ವಲ್ಪ ನೋಡು ನಿಮ್ಗಂತಲ್ಲ ನಾನು ಹೇಳ್ತಾರೆ ಸೀರಿಯಸ್ ಇದೊಂದಾಯ್ತು ಬೇರೆ ಏನಾರ ಆದ್ರೆ ಇವೆಲ್ಲ ಹೋದ್ಮೇಲೆ ಕ್ಲಾಸ್ ಹೇಳ್ತಾರೆ. ಹಾ? ಸೆಕೆಂಡ್ ಕ್ಲಾಸ್ ಅವ್ರಿಗೆ ಇರೋದು ಸೆಕೆಂಡ್ ಕ್ಲಾಸ್ ಅವ್ರಿಗೆ ಇವಾಗಿಲ್ಲ. ಮೇನ್ ಏನಂದ್ರೆ ಯಾರೇ ಒಳಗ್ ಬಂದ್ರು ಆ ಸೈಡ್ ಸೈಡ್ ಗೇಟ್ಗಳು ಹಾಕ್ಬಿಡ್ರಿ ಗೇಟ್ ಸೌಂಡ್ ಆದ್ರೂ ಬರುತ್ತೆ ತೆಗ್ದಾಗ ಒಂದ್ ಕೈಲಿ ಆಗ್ತಾ ಇಲ್ಲ ಅಣ್ಣ ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ರೆ ಏನಪ್ಪ ಮಾಡ್ತಿದ್ದ ಮಲ್ಕೊಂಡು ಎಲ್ಲಿ ಓದೋದ್ಯಾ ಏಯ್ ಎಲ್ಲಿ ಓದೋದ್ಯಾ ಸೋಫಾ ಮೇಲೆ ಕುಂತ್ಕೊಳ್ಳಿ. ಹಾ ಇರ್ಲಿ ಕುತ್ಕ ಕುತ್ಕ ಇರ್ಲಿ ಬಿಡ ಕುತ್ಕೊಳ್ಳಿ ಮೇಲೆ ಕುಂದಿಸ್ಬಿಟ್ಟು ತಗೊಂಡೋಗ್ಬಿಟ್ಟಾಗ್ರು ಒಂದೇ ಸತಿ ಎತ್ಕೊಂಡು ಹೋಗ್ಬಿಟ್ಟ. ಡೇಯ್ ಇಲ್ಲಿ ಬಾರ ಅಂದ್ರೆ ಫೋನ್ ಅಲ್ಲ ಅವ್ನಿಗೆ ಈ ಹುಡುಗ ಇವ್ರ ಮನೆಯವ್ರದ್ದು ಗ್ಯಾಸ್ ಎತ್ಕೊಂಡು ಹೋಗಿದ್ದ ನೈಟು. ಏನೋ ಇಷ್ಟೊಂದು ಸೀರೆ ಇಲ್ಲೇ ಇರ್ತಾನೆ ಆರಾಮಾಗಿ ಬಾರು. ಚಾನ್ಸ್ ಇಲ್ಲ ಅಣ್ಣ ಇವ್ರು ಬಂದ್ಬಿಟ್ಟು ನಮ್ಮ ಸರ್ವಿಸ್ ಸ್ಟೇಷನ್ ಇದೆಯಲ್ಲ ಇಲ್ಲಿ ಅಲ್ಲಿ ಕೆಲಸ ಮಾಡೋ ವರ್ಕರು ಮೇನ್ ವರ್ಕರು ಸ್ವಲ್ಪ ಕೋಚ್ಕೊಂಡ್ಬಿಟ್ಟವ್ರೆ ಬೈ ಮಿಸ್ಟೇಕ್ ಮಾಡಿದ್ರೆ ಇಲ್ಲ ಏನ್ ಮಾಡ್ರೆ ಗೊತ್ತಿಲ್ಲ. ಅದೇ ನೀನೇನಾರು ಇನ್ಸ್ಟಾಗ್ರಾಮ್ ತಗೊಂಡು ಇವಾಗ ಏನಾದ್ರು ಮಾಡ್ತೀಯಾ ಇಲ್ಲ ಹೊಡಿಯಂಗಿದ್ರೆ ಹೊಡಿಬಾರ್ದು ಯಾಕಂದ್ರೆ ಸುಮ್ಮನೆ ವರ್ಕ್ ಮಾಡೋ ಹುಡುಗ ಅದ್ ಏನ್ ಮಾಡ್ಕೊಂಡು ಏನ್ ಮಾಡೋನು ಗೊತ್ತಿಲ್ಲ ಇವಾಗ ಅಮ್ಮ ಅಂತ ಕೆಲಸ ಮತ್ತೆ ಇವಾಗ ಏನು ಮಾಡಿರೋದು ನೀನು? ಅಲ್ಲ ಇವಾಗೇನ ಮಾಡಿದ್ದು ನೀನು? ಶಿವ ಆಂಟಿ ಅವ್ರದ್ದು ನೈಟ್ ಗ್ಯಾಸ್ ತೆಪ್ಕೊಂಡು ಹೋಗ್ಬಿಟ್ಟಿದ್ದ. ನನ್ನ ಗಾಡಿ ಪಂಚರ್ ಆಗಿತ್ತು. ನನ್ನ ಗಾಡಿಲಿ 500 ರೂಪಾಯಿ ಕಳೆದೋಗಿತ್ತು. ಎಷ್ಟು ನೀನು ಇದು ಮಾಡಿರ್ತೀಯ ಅಣ್ಣ ಇವನೇನಾ ಮಗ? ಇವನೇನಾ?
ಇವನ್ ಕೇಬಲ್ ಎಲ್ಲ ಹೋಗ್ತದೆ ಜಸ್ಟ್ ಅಲ್ಲ ಅವನು 7:37 ಬರ್ತಾ ಇದ್ದಾರೆ ಇವ್ರು ನಾನಲ್ಲ ಅಣ್ಣ ನನ್ನ ಮಕ್ಕ ನೋಡ್ತಾವ್ರೆ. ಎಲ್ಲಿ ಕೇಳ್ರಿ ಹಾಕ್ರಿ ಮೆಟ್ಟಲ್ಲಿ ಇವತ್ತು ಅವ್ನಿಗೆ ಅವ್ನು ಮುಷ್ಟಿ ಹೇಳ್ಕೊಬಿಟ್ಟ ನೋಡಿ ಏಕೆ ಇವನ್ ಮೇಲೆ ಹಣೆ ಇಕ್ಕ ನೋಡೋಣ ಅಷ್ಟೇ. ಇಷ್ಟು ಮನೇಲಿ ಕಳ್ತನ ಆಗೋಗೈತೆ. ಪಾಪ ಇವ್ನು ಫುಲ್ ಜೋಶ್ ಅಲ್ಲ ಅವ್ರು ಇವ್ರು ಫುಲ್ ಜೋಶ್ ಇವರು. ಪೊಲೀಸರು ಕೇಳಿದ್ರೆ ಅವಣ್ಣು ಸೇರ್ಸಿ ಹಾಕೊಟ್ಬಿಟ್ಟು ಹೇಳ್ತೀನಿ. ಸಿಲಿಂಡರ್ ದೇಪಾರ ಅಂತೆಲ್ಲ ಇಲ್ಲಿ ಹೋಟ್ಲ್ ಐತೆ ಗೊತ್ತಾ, ಲೆಫ್ಟ್ ಸೈಡ್ ಅಲ್ಲಿ ಚಿಕ್ಕದು, ಅಲ್ಲಿ ತುಂಬಿರೋ ಸಿಲಿಂಡರ್ ಪಾಪ ಸುಳ್ಳು ಹೇಳ್ಬೇಡ. ನೈಟ್ ಅವ್ರ ಮನೇಲಿ ಇತ್ತ ಸಿಲಿಂಡ್ರು ನೈಟ್ ನೋಡ್ಬಿಟ್ಟು ಇವನೇ ಅನ್ಕೊಂಡೆ ಗೈಸ್, ನಾನು ಏನ್ ಮಾಡ್ಲಿಲ್ಲ. ನಮ್ ತಾಯಿ ಸತ್ಯಾಗ್ಲ ಪೊಲೀಸ್ನವ್ರು ಬರ್ತಾರೆ, ಬಾ ಸ್ಟೇಷನ್ ಹತ್ರ ಗಂಗಾಮುಡಿ ಕಂಪ್ಲೇಂಟ್ ಕೊಡೋಣ. ನಿಮ್ದು ನೀವು ಕಂಪ್ಲೇಂಟ್ ಕೊಡ್ರಿ, ನಂದು ಕೇಬಲ್ ಇದೆಲ್ಲ ಕಳ್ತನ ಆಗೈತಲ್ಲ, ಇಟ್ರದ್ದು ಎರಡು ಸೇರಿಸಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಅದು ಹೊಟ್ಟೆ ಮೇಲೆ ಹಿಡ್ಕೊಂಡೈತೆ ನಿಂಗೆ. ವಿಡಿಯೋ ಐತೆ ತಾನೇ ಇದು, ಬಿಡು ಮತ್ತ ಸುಮ್ಮನಿರು ಸಮಾಧಾನ. ವಿಡಿಯೋ ತಗೋ, ಕಂಪ್ಲೇಂಟ್ ಕೊಡಂತ. ರಾತ್ರಿ 1 ಗಂಟೆ ತನಕ ಹುಡುಕಿದೀವಿ, ಬೆಳಗ್ಗೆ 5 ಗಂಟೆಗೆ ಹುಡುಕಿದೀನಿ, ಫ್ಯಾಮಿಲಿನ ಹುಡುಕಿದೀವಿ ಅಲ್ಲಿ. ಕುತ್ಕೊಳ್ಳೋದಲ್ಲ ಇಕ್ಕನ ಇರೋ ಅಷ್ಟೇ ಕತೆ ಬಾಯಿ ಹೊತ್ತು. ಹೇಳ್ತೀನಿ. ಅಪ್ಪ ಇವನ್ ಮೇಲೆ ಹಾಕೊಟ್ಬಿಡು, ಆಟೋದಲ್ಲಿ ಬಂದಿದ್ದು ಇವನಂತ ಹೇಳ್ಬಿಡು, ಹೇಳ್ತೀನಿ ಪೊಲೀಸರ ಹತ್ರ. ಇವನು ಅಂತ ಹೇಳ, ಅಲ್ಲ ಇವನು ಅಂತ ಹೇಳೋ. ಏನೋ ನೋಡಿ ಹೆಂಗ್ ಸಿಗಾಕೊಂಡ್ಬಿಟ್ನೆ ಕೇಬಲ್ ನೋಡ್ರಿ, ಈಗ ನನ್ನ ಕೇಬಲ್ ಬೆಳಗ್ಗೆ 5 ಗಂಟೆ ರಾತ್ರಿ 1 ಗಂಟೆ ತನಕ ಹುಡುಕಿದೀವಣ್ಣ. ಅವನೇ ಹಿಡ್ದಿದ್ದಪ್ಪ, ಕಮಿಷನ್ ಕೊಟ್ಬಿಟ್ಟು ಸ್ವಲ್ಪ ಅವನಿಗೆ. ಹೂನಪ್ಪ, ಅದಕ್ಕೆ ಅದೇ ಖುಷಿ, ಕಮಿಷನ್ ಕೊಡಲ್ಲ. ಬ್ಲಾಕ್ಸ್ ಅಲ್ಲಿ ಹಾಕ್ರಿ, ಸಿಲಿಂಡರ್ ಕಳ್ತಾನ, ಮನೆ ಕಳ್ತಾನ. ಹೂನಪ್ಪ, ಕಮಿಷನ್ ಕೊಟ್ಬಿಡಪ್ಪ ಅವ್ನಿಗೆ, ಕಷ್ಟಪಟ್ಟು ಬಿಟ್ಕೊಬಿಟ್ಟು. ನಮ್ ಸಿಲಿಂಡರ್ ಕಳ್ತಾನ ಮಾಡಿರೋದು ನೋಡ್ರಿ ಗೈಸ್. ಗೈಸ್ ಪೊಲೀಸವ್ರು ಬಂದವ್ರೆ. ರಾತ್ರಿ ಸಿಲಿಂಡರ್ ಸೊ ಗೈಸ್, ತವ್ರ ಮನೆಗೆ ಕಳಿಸ್ತಾ ಇದೀರಿ ಅವ್ರನ್ನ. ತವ್ರ ಮನೆಯವ್ರು ನೋಡ್ಕೊತಾರೆ. ನೀವು ಹೋಗಿ ಗಾಡಿ ಹಾಕೊಂಡು ಯಾರನ್ನು ಹೋಗ್ರಿ, ಅವ್ರು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ, ಅಲ್ಲಿ ಹೋಗಿ ಕೊಡ್ರಿ. ಅಷ್ಟೇ, ಟಾಟಾ ಬಾಯ್ ಬಾಯ್, ಗುಡ್ ಲಕ್, ಬೆಟರ್ ನೆಕ್ಸ್ಟ್ ಟೈಮ್. ಇನ್ಮೇಲೆ ಹಾಕೊಂಡು ಕೊಡ್ತಾವ ಅವ್ನು ಕಳ್ಳ. ನೀನೇ ಮಾಡಿರೋ ಅಂತಲ್ಲ, ಆಟೋ ಓಡಿಸ್ಕೊಂಡ್ಬಂದಿರೋದು ನೀನೇ ಅಂತೆ. ಸೊ ಓಕೆ, ಏನಾಯ್ತು 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 ಇಲ್ಲಿ ಏನಾಯ್ತು? ಗೇಟ್ ಔಟ್ ಆಡ್ಕೊ ಹೋಗಿ ಆಟೋಲ್ಲ ಬಿಲ್ಸ್ಕೊಂಡ್ ಆಟೋನೇ ಬಾಡಿಗೆ ಆರೀಶನ ಗೇಟ್ ಬಂದ್ರ ನೋಡು, ಆಟೋ ತಿಪ್ಕೊಂಡು ನೋಡು. ಇಲ್ಲಿದ್ರು ಮಂಜಾನ ಏನಾಯ್ತಣ್ಣ? ತಲೆ ಕಟ್ಸ್ಬಾರ್ದು ಮಂಜ, ಇವಾಗ ನಿನಗೆ ಇಕ್ಕದು. ಸುಮ್ಮನೆ ವೀಡಿಯೋ ಕಟ್ ಮಾಡು,
ಇವಾಗ ನಿನಗೆ ಸಿಕ್ಕೋದು. ನಾನು ವಾಶ್ರೂಮ್ಗೆ ಹೋಗಿದ್ದೆ, ನಾನು ಅಲ್ಲಿದ್ದೆ ಅಂತ. ಇವಾಗ ಇವರೆಲ್ಲ ಹೋದ್ಮೇಲೆ ಕೊಡ್ತಾನೆ ಬ್ಯಾಟಿಂಗ್ ನಿನಗೆ ಯಜಮಾನಪ್ಪನು. ಹಂಗೆ ಕೊಡಲ್ಲ. ಶ್ಯಾಮ್ ಏನಾಯ್ತು? ಏನಾಯ್ತಣ್ಣ? ನಾನೇ ಮಂಜ ಕಲ್ಲ. ಬೇಡ ಬಿಡೋದೆಲ್ಲ ಎಡಿಟ್ ಮಾಡಬೇಕು. ನಾನೇ ಮಂಜ ಕಲ್ಲ ಚೆನ್ನಾಗಿಲ್ಲ, ಯಾಕಂದ್ರೆ ಯೂಟ್ಯೂಬರ್ ಅವರು. ಆಮೇಲೆ ನೆಕ್ಸ್ಟ್ ಸಾವಿರ ಸತಿ ಹೇಳು ಗೇಟ್ ಗೇಟ್ ಮುಚ್ಚಾಕ್ರೆ ಅನ್ನೋದು ಇದಕ್ಕೆ. ನನಗೆ ಹಾಕಿ ಕೊಡ್ತಾರಲ್ಲ ಗೈಸ್ ಇವನು. ನೋಡಿ ಇವಾಗ ಯಜಮಾನ್ರೆ, ಇವಾಗ ಇಷ್ಟೆಲ್ಲ ಆಗೈತೆ ತಾನೆ, ಇಷ್ಟನ್ನು ಬುದ್ಧಿ ಇಲ್ವಾ? ಆದ್ರೂ ಮತ್ತೆ ಗೇಟ್ ನೋಡು, ಒಂದು ಕಾರ್ ಹೋಗಿದ್ರು ಗೇಟ್ ಹಾಕಿಲ್ಲ. ನಿನಗೆ ಹೇಳ್ತಾ ಇರೋದು ಇನ್ನಾರಿಗೆ ಟೈಮ್ ಮುಗೀತು. ಟೈಮ್ ಮುಗೀತು. ಪೊಲೀಸರು ಬಿಡಕ್ಕೆ ಹೋಗಿದ್ದಪ್ಪ. ಅಲ್ಲ, ಇವಾಗ ಮಂಜು ಏನ್ ಮಾಡ್ತಾ ಇರೋದು? ಟೈಮ್ ಆಯ್ತು ತಾನೆ, ಕಾರ್ ಹೋಯ್ತು, ಗೇಟ್ ಹಾಕೊಂಡ್ರೆ ಸೇಫ್ಟಿ ಇರುತ್ತೆ. ಇವಾಗ ಮಂಜು ಏನ್ ಹೇಳ್ತಾನೆ, ನಂದು 8 ಗಂಟೆವರೆಗೂ ಡ್ಯೂಟಿ, ನಂದು ಮುಗಿದೈತು ಟೈಮು. ಇವಾಗ ಏನಿದ್ರು ದೀಪಕ್ ಮತ್ತೆ ಒಂದು ಮೋಟ್ರ್ ಅಂತೆ, ಸಾರಿ ನಾವು ಕಳ್ಳಿಬಿಟ್ಟು ಪೊಲೀಸರು ಬಿಡಕ್ಕೆ ಹೋದೆ, ಅವನು ಒಬ್ಬನ ತಪ್ಪು ದೀಪದ ಅಷ್ಟೇ. ಇವ್ನು ಪೊಲೀಸರು ಡ್ರಾಪ್ ಮಾಡಕ್ಕೆ ಅವ್ರ ತವ್ರ ಮನೆಗೆ ಡ್ರಾಪ್ ಮಾಡಕ್ಕೆ ಹೋಗಿ. ಇವಾಗ ಹಾಕಿಲ್ವಲ್ಲ. ಇವಾಗ ಅಂದ್ರೆ 8 ಗಂಟೆ ನಿನ್ ಡ್ಯೂಟಿ ಸ್ಟಾರ್ಟ್ ಆಯ್ತಲ್ಲ ಅಂತ ಮಂಜು ಕೇಳ್ತಾ ಇದ್ದಾನೆ. 7:30 ಎತ್ತಿರೋದಲ್ಲ ಅಣ್ಣ. ನಾನು ಸ್ಟೇಷನ್ಗೆಲ್ಲ ಬರೋದಲ್ಲ, ಆಮೇಲೆ ನನ್ನ ಅವ್ನು ನನಗೆ ತೋರಿಸ್ಬಿಟ್ರೆ ನಾನೇನು ಮಾಡಲಿ ಆಮೇಲೆ. ಓಕೆ ಗೈಸ್, ನಾನು ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ನೀವು ಸ್ವಲ್ಪ ಹುಷಾರಾಗಿರ್ರಿ. ನಾನು ಸ್ವಲ್ಪ ಒಳಗಡೆ ಇದ್ದೆ, ನೋಡೋಕ್ಕಾಗಿಲ್ಲ. ಆ್ಯಂಡ್ ಒಂದು ಬಂದಿದ್ದು ಗೊತ್ತಾಗಿಲ್ಲ, ನೀವೇ ನೋಡಿದ್ರಲ್ಲ. ಸೊ ನಾನು ಒಳಗಡೆ ಇದ್ದೆ, ಗೊತ್ತಾಗಿಲ್ಲ. ನೀವು ಸ್ವಲ್ಪ ಹುಷಾರಾಗಿರ್ರಿ. ಗೇಟ್ ಎಲ್ಲ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ಥರ ಆಗುತ್ತೆ. ಹೆಂಗೋ ತಗಲ ಕ್ಯಾಮ್ರಾ ಇದ್ದಿದ್ದಕ್ಕೆ ಸೇಫ್ ಆಯಿತು, ಇಲ್ಲಾಂದಿದ್ರೆ ಹೋಗ್ಬಿಟ್ಟಿರೋದು. ಇಷ್ಟು ತೂಕ ಆಯಿತು ಅಂದರೆ ದೇವ್ರಣೆಗೂ ಇದು ಎತ್ತಕ್ಕಾಗ್ತಾ ಇಲ್ಲ ಇದು. ಅಣ್ಣ ಒಂಚೂರು ಅಣ್ಣ ಬನ್ರಿ, ಇಲ್ಲಿ ಒಂಚೂರು ಎತ್ತರಿ ಇದು ನೋಡೋಣ. ಎತ್ತಾಗ್ತಿಲ್ಲ ಗೈಸ್, ಇದು ಇಷ್ಟು ತೂಕ ಐತೆ ಗೊತ್ತಾ ಇದು? ಹಾಂ ಎತ್ಬೋದಾ? ಆಗಲ್ಲ, ಎತ್ತಕ್ಕಾಗುತ್ತಾ ಇದು? ಇರೀರ ಒಣ ಎತ್ತು ತಂತೀರು. ಎತ್ತು ಬನ್ರಿ, ಅದು మన ಬೇಸ್ಮೆಂಟ್ ಕಾದು కదా ఇది ಎತ್ರಿ ಅದು ಅದಲ್ಲ ಇದು 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 ಇದಪ್ಪ ಎಷ್ಟು ಇದು ಕಮ್ಮಿ ಇದೆ ಜಾಸ್ತಿ. ಸೊ ಅವನು ತವ್ರ ಮನೆಗೆ ಹೋದ. ಅದು ಬಿಟ್ರೆ ಅನ್ಯವಾದ ಅವನು ಶ್ಯಾಮ್ ಮೇಲೆ ಹೇಳ್ತಾ ಇದೆಯಲ್ಲ ಮಂಜ. ಸೊ ನೀವು ಸ್ವಲ್ಪ ಹುಷಾರಾಗಿರಿ ಗೈಸ್. ಲಾಗ್ ಗಿಕ್ ಮಾಡಿಕೊಂಡು ಆ್ಯಂಡ್ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಹುಷಾರಾಗಿ ಹೋಗ್ರಿ, ಇಲ್ಲಾಂದ್ರೆ ನಂತರ ನನ್ನ ಮಕ್ಳು ಹಾಕ್ಬಿಡ್ತೀರ ನೀವು. ಸೊ ಫೈನಲಿ ನಾನು ಬ್ಲಾಗ್ನ ಎಲ್ಲಿ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಸಿಗುವ, ಬಾಯ್. ಸೊ ಫೇಸ್ನ ಬ್ಲರ್ ಮಾಡ್ತೀನಿ ನಾನು, ಏನಕ್ಕಂದರೆ ಪಾಪ ಅವ್ನ ಜೀವನ ಹಾಳಾಗ್ಬಿಡ್ದಲ್ಲ, ಏನೋ ಕುಡ್ಗೆ ಅಂತಲ್ಲಿ ಮಾಡಿರ್ಬೋದು. ಸೊ ವೀಡಿಯೋ ಬ್ಲರ್ ಮಾಡಿರ್ತೀನಿ, ಏನೋ ಅನ್ಕೋಬೇಡಿ.